ಸಿದ್ದರಾಮಯ್ಯ ಅವರ ಕೆಲಸಕ್ಕೂ ಹೋಲಿಕೆ ಮಾಡಿದ್ ಸರಿಯಲ್ಲ ಅನ್ನುವಂತಹದನ್ನ ಹೇಳ್ತಿದ್ದಾರೆ. ಅವರು ಹೋಲಿಕೆ ಮಾಡಿದ್ದಾರೆ ಅಂತ ನನ್ಗನ್ಸೋದಿಲ್ಲ. ಹಿಂದಿನ ಕಾಲದಲ್ಲಿ ಕೆಲಸಗಳಾಗ್ತಾ ಇದೆಯೇ. ಈಗ ನಾವು ಒಂದು ತಿಳ್ಕೊಳ್ಳಿ, ಸ್ವತಂತ್ರ ಪೂರ್ವದಲ್ಲೇನೆ ಮಹಾರಾಜರು ಅಭಿವೃದ್ಧಿ ಕಡೆ ಭಾಳಷ್ಟು ಗಮನ ಕೊಟ್ಟಿದ್ದರು. ಭಾಳಷ್ಟು ಇವತ್ತು ಏನು ನಮ್ಮಲ್ಲಿ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ಸ್ ಇರ್ತಕ್ಕಂಥವೆಲ್ಲ ಆಗಲೇ ಪ್ರಾರಂಭ ಮಾಡಿದ್ದಂಥದ್ದು. ರಿಸರ್ವೇಷನ್ನು ನಾವು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲಿವರೆಗೆ ಹೋಗಿದ್ದೇವೆ ಅಂದರೆ ಒಳ ಮೀಸಲಾತಿವರೆಗೂ ಹೋಗ್ಬಿಟ್ಟಿದ್ದೇವೆ. ಆದರೆ ರಿಸರ್ವೇಷನ್ ಮೀಸಲಾತಿಯನ್ನು ಹಿಂದುಳಿದವರಿಗೆ, ದಲಿತರಿಗೆ ಮಹಾರಾಜರು ಆಗಲೇ ತಗೊಂಡು ಬಂದಿದ್ರಲ್ಲ. ಇವೆಲ್ಲ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಬೇರೆಯವರಿಗೆ ಕಂಪೇರ್ ಮಾಡೋಕ್ಕಾಗೋದಿಲ್ಲ. ಅದು ಆ ಕಾಲಘಟ್ಟದಲ್ಲಿ ಅದು ನಡೀತು. ಈ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರು ಅನೇಕ ಅಂತಹ ಬದಲಾವಣೆಗಳನ್ನು ತರೋದಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ವಿ ಕ್ಯಾನಾಟ್ ಕಂಪೇರ್ ಒನ್ ಟು ಅನದರ್. ಯೂರಿಯಾ ಗೊಬ್ಬರ ಅಭಾವದಿಂದ ಇವತ್ತು 2 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡ್ತಾ ಇದೆ ಸರ್ ಬಿಜೆಪಿ. ನೋಡಿ, ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ? ಇನ್ನೂ ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂಥ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ. ಅದನ್ನು ನಮಗೆ ಸರಬರಾಜು ಮಾಡಿದ್ರೆ ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ? ನಾವು ರೈತರಿಗೆ ಇಮ್ಮಿಡಿಯೇಟ್ ಆಗಿ ಮಳೆಗಾಲದಲ್ಲಿ, ಈ ಕಾಲದಲ್ಲಿ ಬಿತ್ತನೆ ನಡೆಯೋ ಕಾಲದಲ್ಲಿ ಕೊಡ್ತೇವೆ. ಅದು ಅವ್ರು ಕೊಡಬೇಕು ಅನ್ನೋದು ಒತ್ತಾಯ ಅಷ್ಟೇ. ಅದಕ್ಕೆ ನಮ್ಮ ಪಕ್ಷದ ರೈತರು, ಕಾರ್ಯಕರ್ತರು ಅವರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇರೋದು ಮುಂಚೆನೆ ಅಭಾವ ಇದೆ ಅಂತ ತಿಳಿಸ್ಬೇಕಿತ್ತು, ನ್ಯಾನೋ ಬಗ್ಗೆ ಮಾಹಿತಿ ಕೊಡಬೇಕಿತ್ತು. ಮುಂಗಾರಿಗೆ ಮುಂಚೆನೆ ಇವೆಲ್ಲ ಕರೆಸ್ಪಾಂಡೆನ್ಸ್ಗಳು ನಡೀತಾವೆ. ಈಗೇನು ಹೊಸದಾಗ ಆಗೋದಿಲ್ಲ. ಅಥವಾ ಇವರು ಅಧಿಕಾರದಲ್ಲಿದ್ದಾಗ ಆಗಿರಲಿಲ್ವಾ? ನಾವು ಆ ರೀತಿ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಸುಮ್ಮನೆ ಅವ್ರು ಮಾಡಿದರು, ಇವ್ರು ಮಾಡಿದರು, ನೀವು ಮಾಡಿದ ನಾ ಪ್ರಶ್ನೆ ಕೇಳಿದಾಗ ಹೌದೌದು ಅವ್ರ ಕಾಲದಲ್ಲಿ ಮಾಡಿಲ್ವಾ ಅಂತ ನಾವು ಹೇಳ್ಬಿಡ್ತೀವಿ ಸಾಮಾನ್ಯವಾಗಿ. ಆದರೆ ಅವ್ರಿಗೂ ಗೊತ್ತಿದೆ ಇದರಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅಂತ ಅವ್ರಿಗೂ ಗೊತ್ತಿದೆ.